ಕಾವ್ಯ ಅವ್ರ ಮನೆಯವರು ಗಿಲ್ಲಿನ ಕರೆದಿದ್ದಾರೆ ಮನೆಗೆ. ಆದರೂ ಗಿಲ್ಲಿ ಯಾಕೆ ಇನ್ನೂ ಕಾವ್ಯ ಅವ್ರ ಮನೆಗೆ ಹೋಗಲಿಲ್ಲ? ಅವ್ರ ಮನೆಯವ್ರು ಎಲ್ರಿಗೂ ಗಿಲ್ಲಿ ಅಂದರೆ ತುಂಬಾ ಇಷ್ಟ. ಅವ್ರು ಹೇಳಿರೋ ಪ್ರಕಾರ ಕಾವ್ಯ ಆದಮೇಲೆ ನಾವು ಗಿಲ್ಲಿಗೆ ನಾವು ಮನೆಯವರೆಲ್ಲ ಓಟ್ ಹಾಕಿರೋದು ಅಂತ ಹೇಳ್ತಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಕಾವ್ಯನ ಎಷ್ಟೇ ಮಾತಾಡ್ಸೋಕ್ಕೋದ್ರೂ ಕಾವ್ಯ ದೂರ ಮಾಡ್ತಿದ್ಲು. ಆಗ ಅವ್ರ ಮನೆಯವರೆಲ್ಲ ಬಂದು ಕಾವ್ಯಗೆ ಗಿಲ್ಲಿ ಹತ್ರ ಚೆನ್ನಾಗಿರು ಅಂತ ಹೇಳಿದ್ರು. ಕಾವ್ಯ ಅವ್ರ ತಾಯಿ ಮತ್ತು ಅವ್ರ ತಮ್ಮ ಅವರಿಬ್ಬರು ಗಿಲ್ಲಿ ಹತ್ರ ಯಾವ ರೀತಿ ಇದ್ದರು ಅಂದ್ಬಿಟ್ಟು ನಾವೆಲ್ಲ ಬಿಗ್ ಬಾಸಲ್ಲೇ ನೋಡಿದ್ವಿ. ಮತ್ತು ಅವ್ರ ತಂದೆ ಬ್ರಾಸ್ಲೆಟ್ ತೊಗೊಂಬಂದು ಕೈಗೆ ಹಾಕಿದ್ರು. ಅಷ್ಟೊಂದು ಇಷ್ಟ ಗಿಲ್ಲಿ ಅಂದರೆ ಅವ್ರಿಗೆ. ಇವಾಗ ಬಿಗ್ ಬಾಸ್ ಮನೆಯಿಂದ ಅವ್ರು ಆಚೆ ಬಂದಮೇಲೇನೂ ಗಿಲ್ಲಿ ಕಾವ್ಯ ಇಬ್ಬರು ಎಷ್ಟೊಂದು ಫಂಕ್ಷನ್ಗಳಲ್ಲಿ ಇಬ್ಬರು ಕಾಣಿಸ್ಕೊತಾ ಇದ್ದಾರೆ ಒಟ್ಟಾಗಿ. ಯಡಿಯೂರಪ್ಪ ಅವರು ಹುಟ್ಟುಹಬ್ಬದ ಒಂದು ಫಂಕ್ಷನ್ ಆಯಿತು. ಅದರಲ್ಲಿ ಕಾವ್ಯನ ಗಿಲ್ಲಿನ ಇಬ್ಬರನ್ನೂ ಒಟ್ಟಾಗಿ ಗೆಸ್ಟಾಗಿ ಕರೆದಿದ್ರು. ಆಚೆ ಬಂದಮೇಲೆ ಇವ್ರ ಫ್ರೆಂಡ್ಶಿಪ್ಪು ಇವಾಗ ತುಂಬ ಚೆನ್ನಾಗಿದೆ. ಯಾಕಂದರೆ ನಾವು ತುಂಬ ನೋಡಿದ್ದೀವಿ, ಆ ಒಳಗಡೆ ಚೆನ್ನಾಗಿದ್ದು ಆಚೆ ಬಂದು ದೂರ ದೂರ ಆಗಿರ್ತಾರೆ. ಆದರೆ ಇವ್ರದ್ದು ಆ ರೀತಿ ಆಗಲಿಲ್ಲ. ಇಬ್ಬರು ಆಚೆ ಬಂದಮೇಲೂ ಚೆನ್ನಾಗಿದ್ದಾರೆ. ಆದರೂ ಗಿಲ್ಲಿ ಯಾಕೋ ಇನ್ನೂ ಅವ್ರ ಮನೆಗೆ ಹೋಗಲಿಲ್ಲ. ತುಂಬ ಜನ ಇದ್ರ ಬಗ್ಗೆ ಪ್ರಶ್ನೆ ಮಾಡ್ತಿದ್ದಾರೆ. ಆದರೆ ನಿಜವಾದ ಸತ್ಯ ಏನಂದರೆ, ಗಿಲ್ಲಿ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಮೇಲೆ ಏನಾಗಿದೆ ಅಂದ್ಬಿಟ್ಟು ಎಲ್ರಿಗೂ ಗೊತ್ತು. ನೆಮ್ಮದಿಯಾಗಿ ಕೂತ್ಕೊಂಡು ಊಟ ಮಾಡೋಕ್ಕೂ ಟೈಮ್ ಇಲ್ಲ, ಅಷ್ಟೊಂದು ಬ್ಯುಸಿಯಾಗಿದ್ದಾನೆ ಗಿಲ್ಲಿ. ಇದೇ ಒಂದು ಕಾರಣಕ್ಕೆ ಒಬ್ಬ ಗಿಲ್ಲಿ ಫ್ಯಾನು ಟ್ಯಾಟೂ ಹಾಕ್ಕೊಂಬಂದಿದ್ದ. ಅವರು ಗಿಲ್ಲಿ ನನಗೆ ಸಿಗಲಿಲ್ಲ, ಫೋನ್ ಮಾಡಿದ್ರೆ ತೆಗಲಿಲ್ಲ, ತೊಗೊಳ್ಳಿಲ್ಲ ಅಂದ್ಬಿಟ್ಟು ಅವ್ರು ಸ್ವಲ್ಪ ಹೊರಗಡೆ ಎಲ್ಲ ಇದು ಮಾಡಿದ್ರು. ಇವಾಗ ಗಿಲ್ಲಿ ಹೊರಗಡೆ ಬಂದಮೇಲೆ ತುಂಬ ಫಿಲಮ್ಗಳಲ್ಲಿ ಕೆಲಸ ಮಾಡ್ತಿದ್ದಾನೆ. ಮತ್ತು ಬಿಗ್ ಬಾಸ್ ಮನೆ ಒಳಗಡೆ ಬರೋದಕ್ಕಿಂತ ಮುಂಚೆನೇ ಫಿಲಮ್ಗಳು ಮಾಡಿದ್ದ. ಇನ್ನು ಆ ಫಿಲಮ್ ಪ್ರಮೋಷನ್ಗಳಿಗೆಲ್ಲ ಹೋಗ್ತಾ ಇದ್ದಾನೆ. ಮತ್ತು ಇವಾಗ ಯಾವುದೇ ಒಂದು ಫಂಕ್ಷನ್ ಆದರೂ ಗಿಲ್ಲಿನ ಕರೀತಾರೆ. ಒಂದು ಫಂಕ್ಷನ್ಗೆ ಬರಬೇಕಂದ್ರೆ ಒಂದು ದಿವಸ ಟೈಮ್ ಕೊಡಬೇಕು ಅದಕ್ಕೆ. ಇನ್ನಿದೇ ಕಾರಣಕ್ಕೆ ತುಂಬ ಬ್ಯುಸಿಯಾಗಿದ್ದಾನೆ ಗಿಲ್ಲಿ. ಆದ್ದರಿಂದ ಇವಾಗ ಗಿಲ್ಲಿ ಎಲ್ಲೋಗೋದಕ್ಕೂ ಟೈಮ್ ಇಲ್ಲ. ಯಾರ್ಯಾರಿಗೆಲ್ಲ ಗಿಲ್ಲಿ ಹತ್ರ ಮಾತಾಡಬೇಕು ನೋಡಬೇಕು ಅನ್ನೋ ಆಸೆ ಇದ್ದರೆ ಆ ಗಿಲ್ಲಿಗೆ ಮುಂದೇನೋ ಟೈಮ್ ಸಿಕ್ಕಿದ್ರೆ ಗಿಲ್ಲಿ ಖಂಡಿತ ಎಲ್ರಿಗೂ ಟೈಮ್ ಕೊಡ್ತಾನೆ. ಮತ್ತು ಇನ್ನೊಂದು, ಗಿಲ್ಲಿ ಮೇಯ್ನ್ ಹೀರೋ ಆಗಿ ಒಂದು ಫಿಲಮ್ ಮಾಡ್ತಿದ್ದಾನೆ. ಆ ಫಿಲಮ್ ಬಗ್ಗೆನೂ ನಾನು ನಿಮಗೆ ಮುಂದೆ ತಿಳಿಸ್ಕೊಡ್ತೀನಿ. ನೀವು ಯಾರೆಲ್ಲ ಗಿಲ್ಲಿ ಫಿಲಮ್ ಕಾಯ್ತಾ ಇದ್ದೀರಾ, ಮತ್ತು ಗಿಲ್ಲಿ ಯಾವ ರೀತಿ ಫಿಲಮ್ ತೆಗಿಬೇಕು ಅಂತ ನಿಮಗಿಷ್ಟ ಕಮೆಂಟ್ ಮಾಡಿ ತಿಳಿಸಿ. ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.